ನೀವು ಯಾವಾಗಾದರೂ ಈ ಥರ ಯೋಚನೆ ಮಾಡಿದ್ದೀರಾ? ನಾನು ಈಗಾಗಲೇ ಹೀಲಿಂಗ್ ಮಾಡ್ಕೊಂಡಿದ್ದೀನಿ, ನನ್ನ ಭಯದ ಕಾರಣ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಮೆಡಿಟೇಷನ್ ಮಾಡಿದ್ದೀನಿ, ಹೊಪನೊಪನೋ ಮಾಡಿದ್ದೀನಿ, ಆದರೂ ಅದೇ ಭಯ ಮತ್ತೆ ಮತ್ತೆ ಬರ್ತಾಯಿದೆ. ಒಂದಿನ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಮತ್ತೊಂದು ದಿನ ಮತ್ತೆ ಹಠಾತ್ತಾಗಿ ಮನಸ್ಸಿನಲ್ಲಿ ಆತಂಕ ಶುರುವಾಗೋಗುತ್ತೆ. ದೇಹದಲ್ಲಿ ಅಸ್ವಸ್ಥತೆ ಕಾಣಿಸ್ಕೊಳ್ಳುತ್ತೆ, ಹಣದ ಬಗ್ಗೆ ಚಿಂತೆ ಬಂದ್ಬಿಡುತ್ತೆ, ಭವಿಷ್ಯದ ಬಗ್ಗೆ ಭಯ ಶುರುವಾಗುತ್ತೆ. ಆಗ ನಾವು ಯೋಚಿಸ್ತೀವಿ, ನಾನು ಮತ್ತೆ ಮೊದಲನೇ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಾ ಅಂತ, ಅಲ್ವಾ? ಇಲ್ಲ, ಹಾಗೇನಿಲ್ಲ. ನೀವು ಮೊದಲನೇ ಜಾಗಕ್ಕೆ ಬಂದಿಲ್ಲ. ಇವತ್ತು ನಾನು ಹೇಳುವಂಥ ವಿಷಯ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಹೀಲಿಂಗ್ ಪ್ರಯಾಣದ ಬಗ್ಗೆ ನಿಮ್ಮ ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಿಮ್ಮೊಳಗಿರುವಂಥ ಭಾವನಾತ್ಮಕವಾದ ಸ್ಥಿರತೆಯ ಈ ಪರಿವರ್ತನೆಯ ಪ್ರಯಾಣದಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದೀನಿ. ಈ ಸರಣಿಯ ಹಿಂದೆ ಇರುವಂಥ 2 ವಿಡಿಯೋಗಳನ್ನು ನೀವು ನೋಡಿದ್ದೀರಾ ಅಲ್ವಾ? ನಿಮಗೆ ಗೊತ್ತೇ ಇರುತ್ತೆ. ಮೊದಲನೇ ವಿಡಿಯೋದಲ್ಲಿ ನಾನು ಮೂಲಾಧಾರ ಚಕ್ರದ ಬಗ್ಗೆ ನಿಮಗೆ ತುಂಬ ವಿಷಯಗಳನ್ನು ಹೇಳಿದ್ದೆ. ನಮ್ಮ ಪೂರ್ವಜರ ಭಯಗಳು, ಬದುಕುಳಿಯುವಂಥ ಹೋರಾಟಗಳು, ಕೊರತೆಯ ಭಾವನೆಗಳು ಹೇಗೆ ನಮ್ಮೊಳಗೆ ಕಲೆಕ್ಟ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? 2ನೇ ವಿಡಿಯೋದಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ? ಹೊಪನೊಪನೋ ಮೂಲಕ ಆ ಭಯನ ಹೇಗೆ ನಾವು ರಿಲೀಸ್ ಮಾಡಬೇಕು, ಹೇಗೆ ನಾವು ರಿಲೀಸ್ ಮಾಡ್ಕೋಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಆದರೆ ಇವತ್ತು ನಾವು ಇನ್ನೂ ಒಂದು ಹೆಜ್ಜೆ ಆಳವಾಗಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ತುಂಬ ಜನರಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ನಾನು ಹೀಲಿಂಗ್ ಮಾಡಿಕೊಂಡೆ ಆದರೆ ಸಮಸ್ಯೆ ಸಂಪೂರ್ಣವಾಗಿ ಹೋಗಲೇ ಇಲ್ಲ ಅಂತ. ಅದರ ಕಾರಣ ಏನು ಗೊತ್ತಾ? ಯಾಕೆಂದರೆ ಭಾವನಾತ್ಮಕವಾದ ನೆನಪುಗಳು, ಎಮೋಷ್ನಲ್ ಮೆಮರಿ ಒಂದೇ ಒಂದು ಲೇಯರಲ್ಲಿರೋದಿಲ್ಲ, ಅದು ಹಲವು ಲೇಯರ್ಗಳಲ್ಲಿರುತ್ತೆ. ಮೊದಲನೇ ಲೇಯರ್ ಅರ್ಥ ಮಾಡ್ಕೊಳ್ಳೋ ಅಂಥ ಲೇಯರ್, ಸಮಸ್ಯೆ ಎಲ್ಲಿದೆ, ಎಲ್ಲಿಂದ ಬಂದಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಇನ್ನು 2ನೇ ಲೇಯರ್ ಬಂದು ಭಾವನೆಯ ಲೇಯರ್. ಅಲ್ಲಿ ನಾವು ನೋವು, ದುಃಖ, ಭಯ ಇವುಗಳನ್ನು ಅನುಭವಿಸಿ ನಿಧಾನವಾಗಿ ಬಿಡುಗಡೆ ಮಾಡ್ತೀವಿ. ಆದರೆ ಇನ್ನೊಂದು ಆಳವಾದ ಲೇಯರ್ ಇದೆ, ಅದನ್ನು ನಾನು ಎನ್ಕೋಡೆಡ್ ಲೇಯರ್ ಅಂತ ಕರಿತೀನಿ. ಅಂದರೆ ಸ್ಟಾರ್ಟಿಂಗ್ ರೂಟ್, ಬೇರಿನ ಆ ಪ್ರೋಗ್ರಾಮ್ ಇರೋ ಜಾಗ ಭಯ, ಮೊದಲ ಬಾರಿ ಸೇವ್ ಆಗೋ ಜಾಗ, ಅದು ಸೇಫ್ಟಿ ಇರುವಂಥ ಜಾಗ, ಅದೇ ನಮ್ಮ ಒಳಗಿರುವಂಥ ಫೈಲ್. ಬಹಳಷ್ಟು ಹೀಲಿಂಗ್ ಕೆಲಸ ಅಲ್ಲಿವರೆಗೂ ತಲುಪೋದೇ ಇಲ್ಲ. ಅದಕ್ಕೆ ಕೆಲವೊಮ್ಮೆ ಸಮಸ್ಯೆ ಕಡಿಮೆ ಆಗಲೇ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಕೆಲವೊಮ್ಮೆ ಸರಿಯಾಗಿದೆ ಆದರೆ ಮತ್ತೆ ಬರ್ತಾ ಇದೆ ಅಂತ ಅನಿಸುತ್ತೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನನ್ನ ಹತ್ರ ಒಬ್ಬರು ಹೀಲಿಂಗ್ಗೆ ಬಂದಿದ್ದರು. ಅವರು ಹೇಳಿದರು, ನನಗಿರೋ ಹಣದ ಭಯ ಎಲ್ಲಿಂದ ಬಂದಿದೆ ಅದು ನನಗೆ ಗೊತ್ತಿದೆ ಮೇಡಮ್. ನನ್ನ ಅಜ್ಜಿ ಮನೆಯಲ್ಲಿ ತುಂಬ ಬಡತನ ಇತ್ತು, ನಾನು ಸಣ್ಣ ವಯಸ್ಸಿನಲ್ಲಿ ನೋಡಿ ಬೆಳೆದಿದ್ದೆ. ನನ್ನ ಮನೆಯಲ್ಲೂ ಹಣದ ಬಗ್ಗೆ ಯಾವಾಗಲೂ ಒತ್ತಡ ಇದ್ದೇ ಇತ್ತು. ಇದೆಲ್ಲ ನನಗೆ ಅರ್ಥ ಆಗ್ತಾ ಇದೆ, ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಆದರೆ ಸಾಕು, ನಾನು ಇನ್ನೂ ತುಂಬ ಪ್ಯಾನಿಕ್ ಆಗಿಬಿಡ್ತಾ ಇದ್ದೀನಿ. ಇದು ಅರ್ಥ ಮಾಡ್ಕೊಳ್ಳೋ ಸಮಸ್ಯೆ ಅಲ್ಲ, ಇದು ನಮ್ಮ ಒಳಗೆ ಉಳ್ಕೊಂಡಿರುವಂಥ ಪ್ರೋಗ್ರಾಮ್, ಅಂದರೆ ಆಕೆಯ ಒಳಗೆ ಉಳ್ಕೊಂಡಂಥ ಪ್ರೋಗ್ರಾಮ್. ಇದನ್ನು ನಾನು ಅರ್ಥ ಮಾಡಿಸ್ದೆ. ಅವರಲ್ಲಿರೋ ಆ ಪ್ರೋಗ್ರಾಮ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ. ಅಂಥ ಸಂದರ್ಭಗಳಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಅವರಿಗೆ ಯಾರಾದರೂ, ಇವಾಗ ನಿಮ್ಮಲ್ಲಿ ಕೂಡ ನೋಡ್ತಾ ಇರೋರಲ್ಲಿ ಕೂಡ ಯಾರಿಗಾದ್ರೂ ಈ ಥರ ಪ್ರೋಗ್ರಾಮ್ಸ್ ನಿಮ್ಮಲ್ಲಿ ಉಳ್ಕೊಂಡಿದೆ ಸಣ್ಣ ವಯಸ್ಸಿಂದ ಅಂತ ಅಂದರೆ, ಅದಕ್ಕೆ ಸುಲಭವಾಗಿರುವಂಥ NLP ಟೆಕ್ನಿಕ್ಸನ್ನು ಮಾಡಿಸ್ತೀನಿ. ನಮ್ಮ ಮೆದುಳು ಈ ಭಾವನೆಯನ್ನು ಹೇಗೆ ಕಲೆಕ್ಟ್ ಮಾಡ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ಒಳಗಡೆ ಇರುತ್ತೆ. ಅದು ನಮ್ಮ ಭಯನ ಕಂಟ್ರೋಲ್ ಮಾಡಲ್ಲ, ಹಾಗೆ ನಮ್ಮ ಭಯ ನಮ್ಗೆ ಬರೋ ಥರ ಮಾಡ್ತಾ ಇರುತ್ತೆ. ಈ ಭಯ ಅನ್ನೋದು ನಮ್ಮ ಒಳಗೆ ನಮಗೆ ಗೊತ್ತಿಲ್ಲದೆ ಪ್ರೋಗ್ರಾಮ್ ಆಗಿ ಕೂತಿದೆ. ಆ ಪ್ರೋಗ್ರಾಮನ್ನು ಬದಲಾಯಿಸಬೇಕು. ಈಗ ಭಯ ಅನ್ನೋ ಮೂಲ ಪ್ರೋಗ್ರಾಮನ್ನು NLP ಟೆಕ್ನಿಕ್ಕಿಂದ ಬಿಡುಗಡೆ ಮಾಡೋಣ. ನಾನೀಗ ನಿಮಗೆ 2 ಈಸಿಯಾಗಿರುವಂಥ NLP ಟೆಕ್ನಿಕ್ಸ್ ಮಾಡಿಸ್ತೀನಿ. ಮೊದಲನೇ ಟೆಕ್ನಿಕ್,
ಮೊದಲನೇ NLP ಟೆಕ್ನಿಕ್, ಟೈಮ್ ಸ್ಟ್ಯಾಂಪ್ ಟೆಕ್ನಿಕ್. ನಮ್ಮ ಮೆದುಳು ಪ್ರತಿ ಒಂದು ನೆನಪಿನ ಜೊತೆ ಒಂದು ಎಮೋಷನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳುತ್ತೆ. ಆದರೆ ಸೈಂಟಿಸ್ಟ್ಗಳು ಒಂದು ಆಸಕ್ತಿಯಾಗಿರುವಂತಹ ವಿಷಯನ ಕಂಡುಹಿಡಿದಿದ್ದಾರೆ. ನಾವು ಹಳೆ ನೆನಪನ್ನು ಮತ್ತೆ ನೆನಪಿಸ್ಕೊಂಡಾಗ ಆ ನೆನಪು ಸ್ವಲ್ಪ ಸಮಯಕ್ಕೆ ಮತ್ತೆ ಓಪನ್ ಆಗಿಬಿಡುತ್ತೆ. ಈ ಸಮಯದಲ್ಲಿ ಅದರ ಭಾವನಾತ್ಮಕವಾದ ಅರ್ಥ ಬದಲಾಯಿಸ್ಬಿಡುತ್ತೆ. ಅದನ್ನೇ ಮೆಮರಿ ರೀಕನ್ಸಾಲಿಡೇಷನ್ ಅಂತ ಕರೀತಾರೆ. ಈಸಿಯಾಗಿ ಹೇಳಬೇಕು ಅಂತ ಅಂದರೆ, ಹಳೆ ಫೈಲ್ ಮತ್ತೆ ಓಪನ್ ಆಗುತ್ತೆ, ನಾವು ಅದನ್ನು ಹೊಸ ರೀತಿಯಲ್ಲಿ ಸೇವ್ ಮಾಡ್ಕೋಬೋದು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ. ಈಗ ಈ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣವಾ? ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿರುವಂಥ ಒಂದು ಭಯವನ್ನು ಅನುಭವಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಭಯನ ನೆನಪಿಸ್ಕೊಳ್ಳಿ. ಅದನ್ನು ಫೋರ್ಸ್ ಮಾಡಬೇಡಿ, ಅದರ ಜೊತೆಯೇ ಇರಿ. ಈಗ ನಿಮ್ಮ ಮನಸ್ಸಿಗೆ ಮಾತ್ರ ಅಲ್ಲ, ನಿಮ್ಮ ದೇಹಕ್ಕೆ ಒಂದು ಪ್ರಶ್ನೆನ ಕೇಳಿ. ನಾನು ಈ ಭಯನ ಮೊದಲನೇ ಬಾರಿ ಯಾವಾಗ ಅನುಭವಿಸಿದೆ ಅಂತ. ಉತ್ತರನ ಹುಡ್ಕಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಒಂದು ನೆನಪು ಬರ್ಬೋದು ನಿಮ್ಮ ಮನಸ್ಸಿನಲ್ಲಿ. ಅದು ಒಂದು ಇಮೇಜ್ ಥರ ಬರ್ಬೋದು, ಒಂದು ಭಾವನೆ ಥರ ಬರ್ಬೋದು. ಏನೇ ಬಂದರೂ ಪರವಾಗಿಲ್ಲ. ಈಗ ಆ ಸಮಯದ ನಿಮ್ಮನ್ನು ಮನಸ್ಸಿನಲ್ಲಿ ನೋಡಿ. ಮತ್ತೆ ನಿಧಾನವಾಗಿ ಹೇಳಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ನಿನಗೆ ಆ ಅನುಭವ ಆಗಿದ್ದಕ್ಕೆ ನನಗೆ ತುಂಬ ವಿಷಾದ ಆಗ್ತಾ ಇದೆ. ಇಷ್ಟು ದಿನ ನಿನ್ನ ಬಳಿಗೆ ಬರದೇ ಇದ್ದದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಇದನ್ನು ಇಷ್ಟು ದಿನ ಕಾಪಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ನೀನು ಸುರಕ್ಷಿತವಾಗಿದ್ದೀಯಾ? ಈ ಮಾತುಗಳನ್ನು ಹೇಳಿದ ನಂತರ ಯಾವ ಬದಲಾವಣೆ ಆಗತ್ತೆ ಅಂತ ಗಮನಿಸಿ. ಸ್ವಲ್ಪ ಹಗುರ ಆದರೂ ಸಾಕು, ಅದೇ ಹೀಲಿಂಗ್ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಸೂಚನೆ. ಈಗ ಎರಡನೇ NLP ಟೆಕ್ನಿಕ್ ಮಾಡ್ಕೊಳ್ಳೋಣ. ಇದರ ಹೆಸರು ಗಿವ್ ದ ಫಿಯರ್ ಅ ಬಾಡಿ. ಇದು ನನ್ನ ಅತ್ಯಂತ ಇಷ್ಟವಾದ NLP ಟೆಕ್ನಿಕ್ಸಲ್ಲಿ ಒಂದಾಗಿದೆ. ಯಾಕೆಂದರೆ ಮೂಲಾಧಾರ ಚಕ್ರದ ಭಯ ಯಾವಾಗಲೂ ದೇಹದಲ್ಲೇ ಇರುತ್ತೆ. ಸೊ ಈಗ ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಗಮನವನ್ನು ಹೊಟ್ಟೆಯ ಕೆಳಭಾಗಕ್ಕೆ, ಸೊಂಟಕ್ಕೆ, ಬೆನ್ನು ಮೂಳೆಯ ತಳಭಾಗಕ್ಕೆ ತಗೊಂಡು ಬನ್ನಿ. ಅಲ್ಲಿರೋ ಭಯನ ಗಮನಿಸಿ. ಈಗ ಅದಕ್ಕೆ ಒಂದು ರೂಪನ ಕೊಡಿ. ತುಂಬ ಯೋಚನೆ ಮಾಡಬೇಡಿ. ನಿಮ್ಮ ಒಳಮನಸ್ಸು ತಕ್ಷಣ ಉತ್ತರ ಕೊಡುತ್ತೆ. ಅದು ಕಲ್ಲು ಥರ ಇದೆಯಾ, ಗಂಟೆ ಥರ ಇದೆಯಾ, ಅಥವಾ ಕಪ್ಪು ಮಂಜು ಥರ ಇದೆಯಾ, ಮುಚ್ಚಿದ ಒಂದು ಕಪ್ಪು ಮಂಜು ಥರ ಇದೆಯಾ, ಮುಚ್ಚಿರೋ ಅಂಥ ಒಂದು ಬಾಕ್ಸ್ ಥರ ಇದೆಯಾ, ಅದರ ಕಲರ್ ಯಾವ ಥರ ಕಾಣಿಸ್ತಿದೆ, ಅದರ ಸೈಜ್ ಎಷ್ಟಿದೆ, ಅದರ ವೆಯ್ಟ್ ಯಾವ ಥರ ಇದೆ, ಅದನ್ನು ಸ್ಪಷ್ಟವಾಗಿ ನಿಮ್ಮ ಒಳಕಣ್ಣಿಂದ ನೋಡಿ. ಈಗ ಹೊಪೊನೊಪೊನೊ ನಿಮಗಲ್ಲ, ಆ ರೂಪಕ್ಕೆ ಹೇಳಿ. ನಿಧಾನವಾಗಿ ಹೇಳಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಇಷ್ಟು ವರ್ಷ ನಿನ್ನನ್ನು ಈ ರೂಪದಲ್ಲಿ ನನ್ನೊಳಗೆ ಇಟ್ಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸು. ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಮೇಲೆ ಒಂದು ಪ್ರಶ್ನೆ ಕೇಳಿ. ನೀನೀಗ ಏನಾಗಿ ಬದಲಾಗೋದಕ್ಕೆ ಬಯಸ್ತೀಯಾ ಅಂತ. ಅಷ್ಟೇ, ಬಲವಂತ ಮಾಡಬೇಡಿ. ಗಮನಿಸಿ,
ತುಂಬ ಜನರಿಗೆ ಆ ರೂಪ ನಿಧಾನವಾಗಿ ಬದಲಾಗೋದಕ್ಕೆ ಶುರುವಾಗ್ತಾ ಇರುತ್ತೆ. ತುಂಬ ದೊಡ್ಡದಾಗಿರೋ ಹಾಗೆ ಕಾಣಿಸಿದ್ರೆ ಚಿಕ್ಕದಾಗ್ತಾ ಇರೋ ಹಾಗಿರುತ್ತೆ. ಗಾಢ ಡೀಪ್ ಆಗಿರುವಂಥ ಡಾರ್ಕ್ ಕಲರ್ಸ್ ಆಗಿದ್ದರೆ ಲೈಟ್ ಕಲರ್ ಆಗಿರುತ್ತೆ. ಗಟ್ಟಿಯಾಗಿದ್ದರೆ ಸಾಫ್ಟ್ ಆಗ್ತಾ ಇರುತ್ತೆ. ಕೆಲವರಿಗೆ ಅದು ಬೆಳಕಾಗಿ ಕರಗ್ತಾ ಇರುತ್ತೆ. ಏನೇ ಆಗಲಿ ಅದು ಕರೆಕ್ಟಾಗೇ ಇರುತ್ತೆ. ಯಾಕೆಂದರೆ ನೀವೀಗ ಭಯದ ಜೊತೆ ಹೋರಾಡ್ತಾ ಇಲ್ಲ, ಅದರ ಮೂಲ ರಚನೆಯನ್ನು ಬದಲಾಯಿಸ್ತಾ ಇದ್ದೀರಾ. ಇವತ್ತು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಭಯ ಮತ್ತೆ ಬಂದರೆ ಅದು ಹೀಲಿಂಗ್ ಫೇಲ್ ಆಗಿದೆ ಅಂತ ಅರ್ಥ ಅಲ್ಲ. ಅದು ಇನ್ನೊಂದು ಲೇಯರ್ ಬಿಡುಗಡೆ ಆಗೋದಕ್ಕೆ ಸಿದ್ಧ ಆಗಿದೆ ಅನ್ನೋದರ ಸೂಚನೆ. ಮೂಲಾಧಾರ ಚಕ್ರದಲ್ಲಿ ತುಂಬ ಎಷ್ಟಿಂದ ಬದುಕುಳಿಯುವಂಥ ನೆನಪುಗಳಿರುತ್ತೆ. ಅದು ಒಂದು ದಿನದಲ್ಲಿ ಬಿಡುಗಡೆ ಆಗೋದಿಲ್ಲ. ಸೊ ಪ್ರೀತಿಯಿಂದ, ತಾಳ್ಮೆಯಿಂದ ಮತ್ತೆ ಮತ್ತೆ ಕೆಲಸ ಮಾಡಿದಾಗ ನಿಧಾನವಾಗಿ ಕರಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಹೀಲಿಂಗ್ನಿಂದ ಮ್ಯಾನಿಫೆಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಹೇಗೆ ಅಂದರೆ ದ ಆರ್ಟ್ ಆಫ್ ಚಕ್ರ ಅಲೈನ್ಮೆಂಟ್ ಅನ್ನೋ ಕೋರ್ಸ್ನ ಮೂಲಕ. ಸೊ ಈ ಕೋರ್ಸಲ್ಲಿ ಏನಿರುತ್ತೆ ಅಂದರೆ ಎಲ್ಲ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಎಲ್ಲ ಪ್ರತಿ ಒಂದು ಚಕ್ರದಲ್ಲಿರುವಂಥ ನೆಗೆಟಿವ್ ಎಮೋಷನ್ಸನ್ನು ಬಿಡುಗಡೆ ಮಾಡಿಸಿ ಅಲ್ಲಿ ಪಾಸಿಟಿವ್ ಎಮೋಷನ್ಸ್ನ ತಂದು ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ಹೇಗೆ ನೀವು ಮ್ಯಾನಿಫೆಸ್ಟೇಷನ್ಗೆ ಸಿದ್ಧರಾಗಬಹುದು ಅನ್ನೋ ಅರಿವು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇನ್ನೂ ಹೆಚ್ಚಾಗಿ ಈ ಥರ ವಿಡಿಯೋಸ್ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೋಬೇಕು ಅಂತ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಮುಂದಿನ ವಿಡಿಯೋನ ತಪ್ಪಿಸ್ಕೋಬೇಡಿ. ಯಾಕೆಂದರೆ ನನ್ನ ಜೊತೆ ನೀವು ಕನೆಕ್ಟೆಡ್ ಆಗಿದ್ದರೆ ನಾನು ಒಂದು ಲೈನಾಗಿ ವಿಡಿಯೋಸ್ ಕನೆಕ್ಟೆಡ್ ಆಗಿ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಚಕ್ರ ಅದು ಆ ಥರ ಹಾಕ್ತಾ ಇರ್ತೀನಿ. ಈಗ ಮೂಲಾಧಾರ ಚಕ್ರ ಬಗ್ಗೆ 3 ವಿಡಿಯೋಸ್ ಹಾಕಿದ್ದೀನಲ್ಲ, ನೆಕ್ಸ್ಟ್ ಹಾಗೆ ಸ್ವಾಧಿಷ್ಠಾನ ಚಕ್ರ ಬಗ್ಗೆ 3 ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಆಸಕ್ತಿ ಇರೋರು ದ ಆರ್ಟ್ ಆಫ್ ಚಕ್ರ ಅಲೈನ್ಮೆಂಟ್ ಕೋರ್ಸ್ಗೆ ಸೇರ್ಕೊಳ್ಳಿ. ವಿವರಗಳು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಆ ಲಿಂಕನ್ನು ಫಾಲೋ ಮಾಡ್ಕೊಂಡು ಬಂದರೆ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಒಂದು ಕ್ಷಣ ಕಣ್ಮುಚ್ಕೊಳ್ಳಿ, ಒಂದು ಆಳವಾದ ಉಸಿರನ್ನು ತಗೊಳ್ಳಿ. ನಿಮ್ಮ ಒಳಗಿರುವಂಥ ಆ ಭಯಕ್ಕೆ ನಿಧಾನವಾಗಿ ಹೇಳಿ, ನೀನೀಗ ಸುರಕ್ಷಿತವಾಗಿದ್ದೀಯಾ, ನಾನು ನಿನ್ನ ಜೊತೆ ಇದ್ದೇನೆ, ಎಲ್ಲವೂ ನಿಧಾನವಾಗಿ ಸರಿಯಾಗ್ತಾ ಇದೆ ಅಂತ ಹೇಳಿ ನಿಮ್ಮ ಮೂಲಾಧಾರ ಚಕ್ರದಲ್ಲಿರುವಂಥ ಭಯನ ಬಿಡುಗಡೆ ಮಾಡಿ ನಿಮ್ಮನ್ನು ನೀವು ಹೊಸದಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.